ಧಾರವಾಡದಲ್ಲಿ ನಡೆದಿರೋದು ಒಂದು ಶಾಂತಿಯುತ ಹೋರಾಟ. ಇವರು ರಾಜಕಾರಣಿಗಳು ಇಷ್ಟು ವರ್ಷದಿಂದ ಹೇಳಿರೋ ಪ್ರಕಾರ 2,75,000ಕ್ಕೂ ಹೆಚ್ಚು ಹುದ್ದೆಗಳು ಏನ್ ಖಾಲಿ ಇದಾವೋ ಇದನ್ನ ಭರ್ತಿ ಮಾಡ್ರಿ ಅಂತಂದೇಳಿ ಪದೇ ಪದೇ ಇವರು ಹೋರಾಟ ಮಾಡ್ತಿರೋದು. ಸೊ ಈ ರಾಜಕಾರಣಿಗಳು 4ರಿಂದ 5 ವರ್ಷ ಆಯ್ತು ನೇಮಕಾತಿ ಮಾಡಿಲ್ಲ. ಆಕ್ಚುಯಲ್ ರಿಯಾಲಿಟಿ ಬಗ್ಗೆ ಮಾತಾಡೋಣ. ಸರ್ಕಾರಿ ನೌಕರಿ ತಗೋಬೇಕು ಅಂತಂದೇಳಿ ಕಷ್ಟಪಟ್ಟು ಓದ್ತಿರೋ ಒಬ್ಬ ಆಕಾಂಕ್ಷಿಯ ತಿಂಗಳು ಖರ್ಚು ಎಷ್ಟು? ನಾನು ಕೆಲವೊಬ್ಬ ಆಕಾಂಕ್ಷಿಗಳಿಗೆ ಕೇಳಿರೋ ಪ್ರಕಾರ ಜಸ್ಟ್ ಇವರು ಬೇಸಿಕ್ ಲೈಫ್ನ ಲೀಡ್ ಮಾಡಕ್ಕೆ 6,000 ರೂಪಾಯಿ ಬೇಕು. ಸೊ ಇವಾಗ ಈ ವಿದ್ಯಾರ್ಥಿ 4ರಿಂದ 5 ವರ್ಷ ಆಯ್ತು ನೇಮಕಾತಿ ಸಲುವಾಗಿ ವೇಟ್ ಮಾಡ್ತಿರೋದು. ಜಸ್ಟ್ ನಾವು 4 ವರ್ಷನ ಕನ್ಸಿಡರ್ ಮಾಡಿದ್ರೆ ಈ ವಿದ್ಯಾರ್ಥಿ ಆ 4 ವರ್ಷದ ಖರ್ಚೆಷ್ಟು ಅಂದ್ರೆ 2,88,000 ರೂಪಾಯಿ ಸರ್ಕಾರದ ಕಡೆಯಿಂದ ನೇಮಕಾತಿ ಮಾಡ್ತಾರೆ ಅಂತಂದೇಳಿ ಕಾದು 4 ವರ್ಷಕ್ಕೆ ಇವನು ಖರ್ಚು ಮಾಡಿರೋ ದುಡ್ಡು. ಒಬ್ಬ ವಿದ್ಯಾರ್ಥಿಗೆ 2,88,000 ರೂಪಾಯಿ ಅಂತ ಅಂದ್ರೆ ನಾನು ಬಹಳ ಜನನ ತಗೊಳಲ್ಲ, 5 ಲಕ್ಷ ಜನನ ಮಾತ್ರ ತಗೊಳ್ಳೋಣ. ಸೊ ಈ 5 ಲಕ್ಷ ಜನದ್ದು ನಾವು ಕ್ಯಾಲ್ಕುಲೇಟ್ ಮಾಡಿ ನೋಡಿದಾಗ 1,44,000 ಕೋಟಿ. ಈ 1,44,000 ಕೋಟಿಲಿ ಒಂದು ನಯಾ ಪೈಸಾನು ಸರ್ಕಾರಕ್ಕೆ ಹೋಗಿಲ್ವಾ? ಒಂದು ಬುಕ್ ಸ್ಟಾಲಿಗೆ ಹೋದ್ರೆ ಒಂದು ಪೇಪರ್ ತಗೊಳ್ಳಿ, ಒಂದು ಪೆನ್ ತಗೊಳ್ಳಿ, ಒಂದು ಬುಕ್ಸ್ ತಗೊಳ್ಳಿ, ಅದಕ್ಕೆ GST ಅಂತಂದೇಳಿ ಒಂದು ಪ್ರೈಸ್ ಇರುತ್ತಾ? ಆ GST ಹಣ ಎಷ್ಟಾಗಿರ್ಬೋದು? ನಮ್ಮ ರಾಜ್ಯದಾಗ ನೇಮಕಾತಿ ಮಾಡಿಲ್ಲ ಅಂತಂದೇಳಿ ಎಷ್ಟೋ ವಿದ್ಯಾರ್ಥಿಗಳು ನಿರುದ್ಯೋಗಿಗಳಾಗಿದಾರ. ದಿನೇ ವಯೋಮಿತಿ ಬಗ್ಗೆ ಅವರಿಗೆ ಭಯ ಕಾಡಕತ್ತೈತಿ. ಇಷ್ಟೆಲ್ಲಾ ಸಮಸ್ಯೆ ಇದ್ರು ನಮ್ಮ CM ಸಿದ್ದರಾಮಯ್ಯ ಸರ್ ಒಂದು ವಿಚಾರವಾಗಿ ಮಾತಾಡ್ತಾರ. ಆ ವಿಚಾರ ಏನು ಅಂತಂದೇಳಿ ಈ ಒಂದು ಕ್ಲಿಪ್ ನ ನೋಡ್ರಿ. ನೋಡಪ್ಪ, ಇವ್ರ ಮನೆಯಲ್ಲಿ ನಾನ್ ವೆಜ್ಜು, ನಮ್ಮ ಮನೆಯಲ್ಲಿ ಬರೀ ವೆಜ್ಜು. ಇವನು ವೆಜಿಟೇರಿಯನ್ನು, ನಾನು ನಾನ್ ವೆಜಿಟೇರಿಯನ್ನು. ಆದರೂ ನಾನು ನಾನ್ ವೆಜಿಟೇರಿಯನ್ ಮಾಡಿಸಿರ್ಲಿಲ್ಲ. ಇವನು